ಜಯಂತ್ ನೀನು? ಇದೆಲ್ಲ ಹೇಗಾಯ್ತು? ಏನೋ ಗೊತ್ತಿಲ್ಲ ಮಂದಿ, ನಮ್ದವರೇ ಮೋಸ ಮಾಡ್ತಾ ಇದ್ದಾರೆ. ನೀನೇ ಬೇಕಾದ್ರೆ ಇಲ್ಲಿ ಬಂದು ನೋಡು. ಸರಿ, ನೀನೇನು ಯೋಚನೆ ಮಾಡ್ಬೇಡ, ನಾನೇ ಬರ್ತೀನಿ ಅಲ್ಲಿಗೆ. ಮಯೂರಿ ಇಷ್ಟ ಅರ್ಜೆಂಟಲ್ಲಿ ಎಲ್ಲಿಗೆ ಹೋಗ್ತಿದ್ದಾಳೆ? ಏನು ಅರ್ಥ ಆಗ್ತಿಲ್ವಲ್ಲ. ಇಲ್ಲ ಅಂದ್ರೆ ಮೀನಾಕ್ಷಿ ಅತ್ತೆನ ಬಿಟ್ಟು ಉಳ್ದೋರ್ ಹೆಸರನ್ನೆಲ್ಲ ಬರೆದು ಆತ್ಮಹತ್ಯೆ ಮಾಡ್ಕೋತೀನಿ. ಎಲ್ರು ಕಂಬಿ ಎಣ್ಸೋ ಹಾಗೆ ಮಾಡ್ತೀನಿ. ಏನ್ ಹೆದರಿಸ್ತಾ ಇದೀಯಾ? ಹೆದರಿಸ್ತಿಲ್ಲ, ನಾನು ಏನ್ ಮಾಡ್ತೀನಿ ಅನ್ನೋದನ್ನ ಮೊದಲೇ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ನೀನದೇನೋ ಮಾಡ್ಕೋಬೇಕು ಅಂತಿದೆಯಲ್ಲ, ಅದಕ್ಕಿನ್ನೂ ಸಾಕಷ್ಟು ಸಮಯ ಇದೆ. ಮೊದಲು ಜಯಂತ ಬರಲಿ, ಕೂತು ಮಾತಾಡೋಣ. ನಿನ್ನ ಪ್ರೀತಿ ನಿಜವಾಗ್ಲೂ ಬಲವಾಗಿದ್ದರೆ ಜಯಂತ ನಿನಗೆ ಸಿಗ್ತಾನೆ. ಅದಕ್ಕಿಂತ ಮುಖ್ಯವಾಗಿ ಹಣೆಯಲ್ಲಿ ಬರೆದಿರೋದ್ರಿಂದ ಯಾರಿಂದನೂ ತಪ್ಸಕ್ಕಾಗಲ್ಲ ಅಲ್ವಾ? ತಪ್ಸಕ್ಕಾಗಲ್ಲ ನಿಜ, ಆದ್ರೆ ಆಗೋ ಕೆಲ್ಸಕ್ಕೆ ಅಡ್ಡ ಬಂದಿರೋ ತಡೆನ ತೆಗಿಬೇಕು ತಾನೇ. ಅದೇನ್ ಮಾಡ್ತಿರೋ ಗೊತ್ತಿಲ್ಲ, ಆ ಫ್ರೇಮ್ ಅಲ್ಲಿರೋ ತಾಳಿ ನನ್ನ ಕತ್ತಲ್ಲಿ ಕಾಣಿಸ್ಕೋಬೇಕಷ್ಟೆ. ಅದು ಜಯಂತ್ ಕೈಯಿಂದನೇ ಆಗ್ಬೇಕು. ಅದನ್ ಬಿಟ್ಟು ಜಯಂತು ಮಯೂರಿ ಏನಾದ್ರೂ ಜೋಡಿ ಅಂತ ಯೋಚನೆ ಮಾಡಿದ್ರೆ ಆತ್ಮಹತ್ಯೆ, ಜೈಲು. ಎಷ್ಟೊಂದು ಕಠಿಣವಾದ ಮನಸ್ಸು. 7 ಜೊತೆ ಮದುವೆ ಆದರೆ ಜಯಂತ ನಿಜಕ್ಕೂ ಸಂತೋಷವಾಗಿರಲ್ಲ. ಹಲೋ, ನಾನು ರಾಹುಲ್. ಜಯಂತ್ ಅಣ್ಣನ ಬಗ್ಗೆ ಏನಾದ್ರು ವಿಷಯ ಗೊತ್ತಾಯ್ತಾ? ಸ್ವಲ್ಪ ಮಾಹಿತಿ ಸಿಕ್ತು. ಯಾರೋ ಫ್ರೆಂಡ್ ರಘು ಅಂತೆ, ಜಯಂತ್ ಆಗಾಗ ಅವನ ಮನೆಗೆ ಹೋಗ್ತಿರ್ತಾನೆ ಅಂತ ಅವನ ಫ್ರೆಂಡ್ಸ್ ಹೇಳಿದರು. ಆ್ಯಂಡ್ ರಘು ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಆ ರಘು ಮದುವೆ ಮಾಡ್ಸೋನಂತೆ. ಯಾರ್ಯಾರು ಪ್ರೇಮಿಗಳು ಮನೇಲಿ ವಿರೋಧ ಕಟ್ಕೋತಾರೋ ಅವರಿಗೆಲ್ಲ ಇವನೇ ದೋಸ್ತಂತೆ. ಆ ರಘುನೇ ಮುಂದೆ ನಿಂತು ಮದುವೆ ಮಾಡಿಸ್ತಾನಂತೆ. ಜಯಂತ್ ರಘು ಮನೆಗೆ ಹೋಗಿರೋದನ್ನ ಕೆಲವು ಫ್ರೆಂಡ್ಸ್ ನೋಡಿದಾರಂತೆ. ಆದರೆ ಆದ್ರೆ ಏನಾಯ್ತು? ಟೆನ್ಷನ್ ಏನೂ ಇಲ್ಲ. ಆ ರಘು ಕೂಡ ಮನೆ ಬದಲಾಯಿಸಿದಾನಂತೆ. ಬಟ್ ಹುಡುಕ್ತೀನಿ ನಿನ್ಗೋಸ್ಕರ. ಸರಿ, ಆದ್ರೆ ಆದಷ್ಟು ಬೇಗ ಹುಡುಕಿ. ಖಂಡಿತ ಮೇಘ, ರಘು ಜಾಗನ ಪತ್ತೆ ಹಚ್ಚಿ ಜಯಂತ್ನ ಕರ್ಕೊಂಡು ಬರೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಅಷ್ಟು ಮಾಡಿ ಪುಣ್ಯ ಕಟ್ಕೊಡಿ ನೀವು. ಸಾಕಷ್ಟು ಪಾಪ ಮಾಡಿದ್ದೀನಿ. ಇದು ಒಂದಾದರೂ ಪುಣ್ಯ ಸೇಫ್ಟಿಗೆ ಅಂತ ಸೈಡಲ್ಲಿರಲಿ ಅಲ್ವಾ? ಅಂದರೆ ನೀವು ಹೇಳೋ ಪ್ರಕಾರ ಇವನು ವಿಶ್ವನಾಥ್ ಅವ್ರ ತಂಗಿ ಮಗ, ಸರಿ ತಾನೆ? ಹೌದು ಸರ್. ನಿನ್ನೆ ಕೇಳಿದೆ, ಹೆಸರು ಜಯಂತ್ ಅನ್ನೋದನ್ನ ಬಿಟ್ಟು ಬೇರೆ ಏನೂ ಹೇಳ್ತಾ ಇಲ್ಲ. ಏನೋ ಮನಸ್ಸಿಗೆ ನೆಮ್ಮದಿ ಇಲ್ವಂತೆ, ಮನೇಲಿ ಸಮಸ್ಯೆ ಅಂತೆ. ಅದಕ್ಕೆ ಸ್ವಲ್ಪ ದಿನ ಮನೆ ಬಿಟ್ಟಿರೋದು ಒಳ್ಳೆಯದು ಅನ್ನೋ ಕಾರಣಕ್ಕೆ ಮನೆ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಿದ್ದ.
ನೋಡಿದ್ರೆ ಓದಿರೋರು ಬುದ್ಧಿವಂತ ಥರ ಕಾಣಿಸ್ತೀವಿ. ಇಂಥ ಹುಡುಗರಿಗೆ ಬುದ್ಧಿ ಹೇಳಬಾರ್ದು. ಮನೇಲಿ ಸಮಸ್ಯೆ ಅಂದಾಕ್ಷಣ ಅದನ್ನು ಜವಾಬ್ದಾರಿಯಿಂದ ಸರಿ ಮಾಡ್ಕೊಳ್ಳೋ ಬದಲು ಮತ್ತಾರ್ದವ್ರ ಜೊತೆ ಸೇರಿಕೊಂಡು ಸಮಸ್ಯೆಯನ್ನು ತಂದ್ಕೋತಾರೆ. ಕೇರ್ಲೆಸ್ ಫೆಲೋಸ್. ನಾನು ಇವನಿಗೆ ಬುದ್ಧಿ ಹೇಳ್ತೀನಿ ಸರ್. ಓಕೆ, ಬಟ್ ಒಂದು ಕಂಡೀಷನ್, ನೀವು ನಿಮ್ಮ ಹೆಸರು, ಅಡ್ರೆಸ್, ಫೋನ್ ನಂಬರ್ ಕೊಡಬೇಕಾಗತ್ತೆ. ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ತಿಳಿಸ್ತೀವಿ, ಬರಬೇಕಾಗತ್ತೆ. ಸತ್ಯಮೂರ್ತಿ ಸರ್, ನೀವು ಡೀಟೇಲ್ಸ್ ಎಲ್ಲ ತೊಗೊಂಡು ಕಳಿಸಿ. ಓಕೆ ಸರ್. ನೀವು ಬನ್ನಿಮ್ಮ. ನಡಿ. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಎಷ್ಟೊತ್ತು ಅಂತ ಇಲ್ಲೇ ನಿಂತಿರ್ತೀಯ? ನಡಿ, ಮನೆಗೆ ಹೋಗೋಣ. ನಾನು ಬರಲ್ಲ. ಬಾ. ನಾನು ಬರಲ್ಲ. ಸುಮ್ಮನೆ ಮಕ್ಳ ತರ ಹಠ ಮಾಡ್ಬೇಡ. ಮನೇಲಿ ಎಲ್ರು ಎಷ್ಟು ಟೆನ್ಷನ್ ಅಲ್ಲಿ ಇದ್ದಾರೆ ಗೊತ್ತಾ ನಿನ್ಗೆ? ನಡಿ. ಸರಿ, ಮೊದಲು ನನ್ನ ಫ್ರೆಂಡ್ ರೂಮ್ಗೆ ಹೋಗೋಣ. ಅಲ್ಲಿ ನನ್ನ ಲಗೇಜ್ ಇದೆ, ಅದನ್ನು ತಗೋಬೇಕು. ಆಮೇಲೆ ನಿನ್ನ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕು. ಸರಿ, ಅದೇನೋ ಬ್ಯಾಗ್ ತಗೋಬೇಕು ಅಂದ್ಯಲ್ಲ, ಫಸ್ಟ್ ಅಲ್ಲಿ ನಡಿ. ಸರಿ ಬಾ. ಅವ್ನು ನನ್ನ ಕೈಗೆ ಸಿಗ್ಲಿ ಚಚ್ಚಾಕ್ಬಿಡ್ತೀನಿ. ಇನ್ನೊಂದ್ಸಲಿ ಯಾರಿಗೂ ಕಾಟ ಕೊಡಬಾರ್ದು. ಹೀಗೆ ಇದಕ್ಕೇನು ಕಡಿಮೆ ಇಲ್ಲ. ಇದೇ ಕೋಪ ನನಗೆ ಅನ್ಯಾಯ ಆದಾಗ ಬರಬೇಕಿತ್ತು. ಹಾಗಾದ್ರೆ ಅವ್ನು ಮಾಡಿದ್ ಸರಿನಾ? ಇಂಗ್ಲಿಷಲ್ಲಿ ಒಂದು ಸೇಯಿಂಗ್ ಇದೆ, ಟೆಲ್ ಮಿ ಯುವರ್ ಫ್ರೆಂಡ್ಸ್, ಐ ಟೆಲ್ ಯು ಹೂ ಯು ಆರ್ ಅಂತ. ಒಳ್ಳೆಯವ್ರ ಜೊತೆ ಸೇರಿದ್ರೆ ಒಳ್ಳೇದೇ ಆಗುತ್ತೆ, ಕೆಟ್ಟವ್ರ ಸಂಗ ಮಾಡಿದ್ರೆ ಬದುಕೆ ಹಾಳಾಗುತ್ತೆ. ಅದಕ್ಕೆ ನೀನು ಸಾಹಸ ಮಾಡಬೇಕು, ಒಪ್ಕೊ ಅಂದಿದ್ದು. ಬೀಗ ಹಾಕಿದೆ. ಒಂದು ಕೆಲಸ ಮಾಡೋಣ, ಪಕ್ಕದ ಮನೇಲಿ ವಿಚಾರಿಸೋಣ. ನಡಿ. ಹೇಳಿ ಸರ್, ಪಕ್ಕದ ಮೇಲೆ ರಘು ಅಂತಿದ್ದಾನಲ್ಲ, ಎಲ್ಲಿದ್ದಾನೆ ಅಂತ ಏನಾದ್ರು ಗೊತ್ತಾ? ಓ ಅವನಾ? ಊರವ್ರಿಗೆಲ್ಲ ಮದುವೆ ಮಾಡ್ಸಕ್ಕೆ ಹೋಗಿ ಸಮಸ್ಯೆ ಬಂದಾಗ ಎಸ್ಕೇಪ್ ಆಗ್ಬಿಡ್ತಾನೆ. ಒಂದಿಷ್ಟು ದಿನ ಆದ್ಮೇಲೆ ಮತ್ತೆ ಬರ್ತಾನೆ. ಥ್ಯಾಂಕ್ ಯು ಸರ್. ಸರಿ. ನಿನ್ನ ಹತ್ರ ಮಾತಾಡಬೇಕು. ಮಾತಾಡು. ಯಾರು ಬೇಡ ಅಂದಿದ್ದು? ಇಲ್ಲಿ ಬೇಡ. ಸರಿ, ಮನೆಗೆ ನಡಿ, ಅಲ್ಲೇ ಮಾತಾಡೋಣ. ಬೇಡ ಬೇಡ, ಅಲ್ಲಿ ಚಾರು ಇರ್ತಾಳೆ. ಒಂದು ಕೆಲಸ ಮಾಡೋಣ, ಮನೆ ಸುತ್ತಮುತ್ತ ಜಾಗ ಇದೆಯಲ್ಲ, ಅಲ್ಲಿ ಮಾತಾಡೋಣ. ಯಾರು ಡಿಸ್ಟರ್ಬ್ ಮಾಡಲ್ಲ. ಪ್ಲೀಸ್ ಪ್ಲೀಸ್ ಪ್ಲೀಸ್. ನೀನು ಸರಿಯಾಗಿ ಹೇಳಿದೆ ರಮೇಶ್. ಏನಿಲ್ಲ, ಅದೇ ಆಕ್ಸಿಡೆಂಟ್ ಆದಾಗ ನನಗೆ ಕಾಲು ಸ್ವಲ್ಪ ನೋವಾಗಿತ್ತಲ್ಲ, ಡಾಕ್ಟ್ರ್ ಹೇಳಿದ್ರು ಸ್ವಲ್ಪ ವಾಕ್ ಮಾಡಿ ಅಂತ. ಅದಕ್ಕೆ ಪಾರ್ಕ್ ಬಂದಿದ್ನಯ್ಯ. ಹಾಂ, ಇಲ್ಲ ರಮೇಶ್, ಆ ಪ್ರಾಜೆಕ್ಟ್ನ ಸ್ವಲ್ಪ ದಿವಸ ಬಿಟ್ಟು ಶುರು ಮಾಡೋಣ ಅಂತ ಇದ್ದೀನಿ. ನಿನಗೆ ಹೇಳದೆ ಇರ್ತೀನೇನಯ್ಯ. ಓಕೆ ಓಕೆ ರಮೇಶ್, ಸರಿ, ನಿನಗೆ ಮತ್ತೆ ಕಾಲ್ ಮಾಡ್ತೀನಿ. ಬಾಯ್. ಹಲೋ, ನಮಸ್ಕಾರ ಪ್ರಸಾದ್ ಅವರೇ, ನಾನು ವಿಶ್ವನಾಥ್ ಮಾತಾಡ್ತಿರೋದು. ನಮಸ್ಕಾರ ವಿಶ್ವನಾಥ್, ಹೇಳಿ. ತಮ್ಮ ಆರೋಗ್ಯ ಹೇಗಿದೆ? ಪರವಾಗಿಲ್ಲ ವಿಶ್ವನಾಥ್, ಈಗ ಸುಧಾರಿಸ್ಕೊಂಡಿದ್ದೀನಿ.
ಹಾಂ, ನೀವೆಲ್ಲ ಬರ್ತೀರಿ ಅಂತ ಅಂದ್ಕೊಂಡಿದ್ದೆ. ಬರಬೇಕು ಅಂತ ಅಂದ್ಕೊಂಡಿದ್ದೆ ಸರ್. ಆದರೆ ಕೆಲಸದ ಒತ್ತಡ ಜೊತೆಯಲ್ಲಿ ನಮ್ಮ ಮನೆ ಪರಿಸ್ಥಿತಿ ಹೇಗಿದೆ ಅಂತ ತಮಗೆ ಗೊತ್ತೇ ಇದೆಯಲ್ಲ. ಮದುವೆ ಆಗಬೇಕು, ಸ್ಟಾರ್ ಹೋಟ್ಲಲ್ಲಿ ಪಾರ್ಟಿ ಕೊಡಬೇಕು ಅಂತಲೂ ಹೇಳ್ತಿದ್ಲು. ಆದರೆ ದಿಢೀರಂತ ನಿಮ್ಮ ಮನೆಗೆ ಹೊರಟ್ಬಿಟ್ಲು. ಏನಾಯ್ತು ವಿಶ್ವನಾಥ್? ನಾನು ವಯಸ್ಸಲ್ಲಿ ನಿಮಗಿಂತ ದೊಡ್ಡವನು, ಆದರೂ ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ನಿಮ್ಮ ಮಗಳು ಚಾರುಗೆ ಸ್ವಲ್ಪ ಬುದ್ಧಿ ಹೇಳ್ತೀರಾ? ಇಲ್ಲಿ ನಮ್ಮ ಮನೆಯಲ್ಲಿ ಜಯಂತ ಮನೆ ಬಿಟ್ಟು ಹೋಗಿದ್ದಾನೆ. ಅವನನ್ನ ಹುಡ್ಕೋ ಕ್ರಿಯೆ ನಡೀತಾ ಇದೆ, ಇಲ್ಲ ಅಂತಲ್ಲ. ಚಾರು ಜಯಂತನೇ ಬೇಕು ಅಂತ ಹಠ ಹಿಡಿತಿದ್ದಾನೆ. ಅವನು ಒಪ್ಪಲ್ಲ, ಇವಳು ಕೇಳಲ್ಲ. ಇವರಿಬ್ಬರ ಮಧ್ಯೆ ನಮ್ಮ ಮನೆ ಪರಿಸ್ಥಿತಿ ಹೈರಾಣ ಆಗ್ಬಿಟ್ಟಿದೆ. ಯಾರಿಗೂ ನೆಮ್ಮದಿ ಇಲ್ಲದಾಗಿದೆ. ನಾನು ಬುದ್ಧಿ ಹೇಳಿದೆ ವಿಶ್ವನಾಥ್, ಆದರೆ ಅವಳು ಕೇಳಬೇಕಲ್ಲ. ಚಿಕ್ಕಂದಿನಿಂದಲೂ ಅವಳಿದ್ದು ಹಠ ಅಂದರೆ ಹಠ. ಏನು ಕೇಳ್ತಾಳೋ ಕ್ಷಣಾರ್ಧದಲ್ಲಿ ಅವಳು ಎದುರಿಗಿರ್ಬೇಕು ಅಷ್ಟೇ. ಅಲ್ಲ ಪ್ರಸಾದ್ ಅವರೇ, ಎಷ್ಟು ದಿನ ಅಂತ ಈ ಹಠ, ಕೋಪ, ರೋಷ ಎಲ್ಲ? ಮದುವೆ ಜೀವನ ಅಂದರೆ ಏನು ಹುಡುಗಾಟ ಅಂದ್ಕೊಂಡ್ಬಿಟ್ಟಿದ್ದಾಳೆ ಆಕೆ. ನೋಡಿ, ನಾನು ನನ್ನ ಪ್ರಯತ್ನ ಮಾಡಿದ್ದೀನಿ, ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು. ಅವನು ಯಾವಾಗ ನನ್ನ ಮಗಳಿಗೆ ಬುದ್ಧಿ ಕೊಡ್ತಾನೋ ಅಲ್ಲಿವರೆಗೂ ಕಾಯಲೇಬೇಕು. ಸರಿ, ನಾನು ಫೋನ್ ಕಟ್ ಮಾಡ್ತೀನಿ. ಅಲ್ಲ ಸುಮ್ನೆ ನಿಂತ್ರೆ ಏನೋ ಮಾತಾಡ್ಬೇಕು ಅಂದ್ಯಲ್ಲ, ಮಾತಾಡು. ಮನೇಲಿ ಲೆಟ್ರು ಬರ್ದಿಟ್ಟು ಬಂದಿದೆ, ಓದಿರ್ಬೇಕಲ್ಲ. ನಿಂಗೇನು ಹುಚ್ಚಿಡ್ದಿದ್ಯಾ? ಅದೊಂದು ಟಾಪಿಕ್ ಬಿಟ್ಟು ಬೇರೆ ಏನೋ ಮಾತಾಡಲ್ಲ ನೀನು. ಸರಿ, ಟಾಪಿಕ್ ಚೇಂಜ್ ಮಾಡ್ತೀನಿ. ನಾವಿಬ್ರು ಸಂಸಾರ ಯಾವಾಗ ಶುರು ಮಾಡೋಣ? ವಾಟ್? ಮತ್ ಅದೇ ಟಾಪಿಕ್ ಮಾತಾಡ್ತೀಯಾ? ನೋಡು, ಇದೆಲ್ಲ ನನಗೆ ಇಷ್ಟ ಆಗಲ್ಲ. ನಾನು ಹೊರಡ್ತೀನಿ. ಒಂದು ನಿಮಿಷ. ನಾನು ಮನೆಗೆ ಬರಬೇಕು ಅಂದರೆ ನೀನು ನನ್ನನ್ನು ಒಪ್ಕೋಬೇಕು. ಸರಿ, ಬರಬೇಡ. ಅಲ್ಲೇ ಪೊಲೀಸ್ ಸ್ಟೇಷನ್ ಕಂಬಿ ಎಣ್ಸು ನನಗೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೋ. ನಮ್ಮನೆ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಬೇಡವೋ? ನೋಡು, ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂದ್ರೆ ನಾವಿಬ್ರು ಮದ್ವೆ ಆಗ್ಬೇಕು ಅಂತೇನಿಲ್ಲ. ನೀನ್ ಚಾರು ಮದ್ವೆ ಆದ್ರೂ ನಡೆಯುತ್ತೆ. ಚಾರುನ ಮದ್ವೆ ಆಗೋದು ಸಾಧ್ಯನೇ ಇಲ್ಲ. ಸರಿ, ಹಾಗಾದ್ರೆ ಮನೆ ಸಮಸ್ಯೆನೂ ಹಾಗೆ ಇರ್ಲಿ ಬಿಡು. ನೀನ್ ತುಂಬಾ ಸ್ವಾರ್ಥಿ ಕಣೆ. ನೀನು ನೋಡೇ ಕಲ್ತಿರೋದು. ಫೈನಲ್ ಆಗಿ ಕೇಳ್ತಾ ಇದ್ದೀನಿ, ನೀ ನನ್ನ ಮದ್ವೆ ಆಗಲ್ವಾ? ನನ್ನ ಮುಖ ನೋಡ್ಕೊಂಡು ಹೇಳು. ನಿನ್ ಮುಖ ನೋಡ್ಕೊಂಡೇ ಹೇಳ್ತೀನಿ, ನಮ್ಮ ಮದ್ವೆ ಸಾಧ್ಯನೇ ಇಲ್ಲ. ಏ ಹೋಗೆ. ಓ, ಮಯೂರಿ, ಮಯೂರಿ, ಮಯೂರಿ ನಿಂತ್ಕೋ. ಮಯೂರಿ, ಹಾ ಬಂದೆ. ಏನೋ ಮಾಡ್ಕೊಂಡ್ ಬಂದಿದ್ಯಾ? ಅಯ್ಯೋ ಅಯ್ಯೋ ಅಯ್ಯೋ, ನನ್ ಕಣ್ಣನ್ನ ನಾನೇ ನಂಬಕ್ಕಾಗ್ತಿಲ್ಲ. ಏನೋ ಮಾಡ್ಕೊಂಡ್ ಬಂದಿದ್ಯಾ ನೀನು? ಏನಾಯ್ತು ಮೀನು?
ನಾವಿಬ್ರು ಹಾರ ಹಾಕೊಂಡ್ ಬಂದಿದೀವಿ ಅಂದ್ರೆ ಸನ್ಮಾನ ಮಾಡ್ಕೊಂಡ್ ಬಂದಿರ್ತೀವಿ ಅಂತ ಅರ್ಥ ಆಗಲ್ಲ? ನಾನ್ ನಿನ್ನನ್ ಕೇಳ್ತಿಲ್ಲ, ನಾನ್ ಕೇಳ್ತಿರೋದು ಜಯಂತನ. ಏನಿದೆಲ್ಲ? ಇವ್ಳು ಹೇಳಿದ್ಲು ತಾನೆ, ಮತ್ತೆ ನನ್ನ ಬಾಯಿಂದಾನೆ ಕೇಳಬೇಕು ಅನ್ನೋ ಆಸೆನಾ? ಅಂದ್ರೆ ನಾನು ಮಯೂರಿ ಮದುವೆ ಆಗಿ ಬಂದಿದ್ದೀವಿ. ನನಗ್ ಮೋಸ ಮಾಡ್ತೀಯೋ? ನೀನು ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ಯಾ? ಈಗ ಇವ್ ನನ್ ಗಂಡ. ಮಯೂರಿ, ಏನಿದೆಲ್ಲ? ನಾವು ದೊಡ್ಡೋರು ಅಂತ ಇದ್ರು ನೀವು ಈ ರೀತಿ ಮಾಡಿದಿರಲ್ಲ, ನಾವೆಲ್ಲ ನಿಮ್ಮ ಪಾಲು ತಪ್ಪಿದ್ದೀವ. ಬೇಜಾರು ಅಂತ ಎಲ್ಲೋ ಹೊರಗಡೆ ಹೋಗಿದ್ದೀರ ಅನ್ಕೊಂಡ್ರೆ ನಮಗೆ ಮೋಸ ಮಾಡೋದಕ್ಕೆ ನಿಮ್ಗೆ ಎಷ್ಟು ಧೈರ್ಯ? ಮಾತು ಬೇಕಾಗಿಲ್ಲ. ನಿಮ್ಮ ಪಾಲಿಗೆ ನಾವಿಲ್ಲ ಅಂತ ನಿರ್ಧಾರ ತಗೊಂಡು ಈ ರೀತಿ ಮಾಡಿದ್ದೀರಿ ಅಂದ್ರೆ ನಮ್ಮ ಪಾಲಿಗೆ ನೀವು ಇಲ್ಲ ಅಂತ ನಾವು ನಿರ್ಧಾರ ತಗೋತೀವಿ. ಹೊರಡಿ ಇಲ್ಲಿಂದ. ಹೇಳಿದ ಅರ್ಥ ಆಗ್ಲಿಲ್ವಾ? ಅಥವಾ ಇನ್ನೊಂದ್ಸರಿ ಕೇಳ್ಬೇಕು ಅನ್ನೋ ಆಸೆನಾ? ದೊಡ್ಡಪ್ಪ ಅಂತದ್ ಏನ್ ಹೇಳಿದ್ರು? ಒಂದು ಕ್ಷಣದ ಹಿಂದೆ ನಡೆದಿದ್ದನ್ನ ಮರೆಯೋ ಕೈಲೇ ಇದೆಯಾ ನಿನ್ಗೆ? ದೊಡ್ಡಪ್ಪ ಅಂತದ್ ಏನ್ ಹೇಳಿದ್ರು? ಒಂದು ಕ್ಷಣದ ಹಿಂದೆ ನಡೆದಿದ್ದನ್ನ ಮರೆಯೋ ಕೈಲೇ ಇದೆಯಾ ನಿನ್ಗೆ? ಅಥವಾ ಇದು ಏನಾದ್ರೂ ಗಿಮಿಕ? ನೋಡು, ದೊಡ್ಡಪ್ಪ ನನ್ನ ತಂದೆ ಅಂತಾನೆ ಅನ್ಕೊಂಡಿದೀನಿ. ಅವರು ಬೈಲಿ ಹೊಡಿಲಿ, ಕತ್ ಹಿಡಿದು ಆಚೆ ತಳ್ಳಿ, ಆ ಹಕ್ಕು ಅವ್ರಿಗಿದೆ. ಇದನ್ನೆಲ್ಲ ಕೇಳಕ್ ನೀನ್ ಯಾರು? ಈ ಮನೆ ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕೆ ಇದೊಂದೇ ಸೊಲ್ಯೂಷನ್ ಇದ್ದಿತ್ತು. ದೊಡ್ಡಪ್ಪ ನಮ್ಮನ್ನ ಮನೆಯಿಂದ ಹೊರಗೆ ಹಾಕಿದ್ರು ನಾವು ಅದನ್ನ ಆಶೀರ್ವಾದ ಅಂತಾನೆ ತಿಳ್ಕೊತೀವಿ. ಅವ್ರಾಗೆ ಮನೆ ಒಳಗೆ ಕರೆಯೋ ತನಕ ಮನೆ ಬಾಗ್ಲಲ್ಲೇ ಜೀವನ ಮಾಡ್ತೀವಿ. ಈ ವಿಷಯಕ್ಕೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಸುಮ್ಮನಿದ್ಬಿಡು. ಅಲ್ಲಮ್ಮ ಮಯೂರಿ, ಏನೇ ಮಾಡಬೇಕಾದ್ರೂ ನಾವು ದೊಡ್ಡವರಿದ್ದೀವಿ ಅಂತ ಯೋಚನೆ ಮಾಡೋದಲ್ವಾ? ನಿಮ್ಮ ದೊಡ್ಡಪ್ಪಂಗೆ ಬೇಜಾರಾಗಿದ್ದು ಅದಕ್ಕೆ ತಾನೇ. ನೀವೇನ್ರಿ ಇಷ್ಟೊಂದು ಕೂಲಾಗಿ ಮಾತಾಡ್ತಿದ್ದೀರಾ? ಅಣ್ಣ ಹೇಳಿದ್ಮೇಲೆ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಮಗ ಅಂತೆ ಮಗ ಮಗ ಅನ್ಕೊಂಡು ನಿಮ್ ಬಗ್ಗೆ ಬೆಟ್ಟಿಗಷ್ಟು ಕನಸ್ಕೊಂಡಿದ್ದಕ್ಕೆ ಒಳ್ಳೆ ಬಹುಮಾನ ಕೊಟ್ಬಿಟ್ಟೆ ಪುಟ್ಟು. ಸಾಕ್ ಸಾಕಪ್ಪ, ಸಾಕ್. ಮೊದಲಿನಿಂದ ತೊಲಗಿ. ಆಗಿದ್ದಾಯ್ತು. ಭಾಗದಲ್ಲಿ ನಿಂತ್ಕೊಂಡು ಚರ್ಚೆ ಮಾಡೋದು ಬೇಕಾಗಿಲ್ಲ. ಎಲ್ಲ ಒಳಗೆ ಬನ್ನಿ, ಕೂತು ಮಾತಾಡೋಣ. ಅಲ್ಲೇ ಮಾತಾಡ್ತಾರೆ, ಊರ್ನವ್ರಿಗೆ ಗೊತ್ತಾಗುತ್ತೆ. ನಾಳೆ ನಮ್ಮ ಮರ್ಯಾದೆನೇ ಹೋಗುತ್ತೆ. ಕೂತ್ಕೊಂಡು ಮಾತಾಡೋದಕ್ಕಿದೇನು ಹೆಣ್ಣೋಡ ಶಾಸ್ತ್ರನ?
ಇದು ನನ್ನ ಜೀವನದ ಪ್ರಶ್ನೆ ಅಂತ ಅವತ್ತೇ ಹೇಳಿದ್ದೀನಿ. ನನಗೆ ಮೋಸ ಮಾಡ್ದವ್ರನ್ನ, ನನಗೆ ನಂಬಿಕೆ ದ್ರೋಹ ಮಾಡ್ದವ್ರನ್ನ ಇದುವರೆಗೂ ನಾನು ಸುಮ್ಮನೆ ಬಿಟ್ಟಿಲ್ಲ, ಇನ್ನು ಮುಂದಕ್ಕೂ ಬಿಡಲ್ಲ.